ಫ್ರೆಂಡ್ಸ್ ಈಗ ಎದೆ ಸುತ್ತಳತೆ ಅಂದರೆ ಫಸ್ಟ್ ಎದೆ ಆರ್ಮೋಲ್ ಅಂದ್ರೆ 11 ಇದ್ದಿದ್ದಂದ್ರೆ ಕಮ್ಮಿ ಇದ್ದು ಬಟ್ಟೆ ನಾವೇನು ಮಾಡಲ 1 ಇಂಚ್ ಜಾಸ್ತಿನೇ ತೊಗೋಬೇಕು. 12 ತೊಗೋರಿ, 11 12ವರೆ ತೊಗೋರಿ. ನಮಗೆ ಎಷ್ಟು ಸ್ವಲ್ಪ ಕಮ್ಮಿ ಬಟ್ಟೆ ಐತೆ ಅಂದ್ರೆ ಜಾಸ್ತಿ ತೊಗೋತೀನಿ. ನಾನು ಏನು ಮಾಡೀನಿ 12 ಇಂಚ್ ತೊಗೊಂಡೇನಿ. 12 ಇಂಚ. ಆಮೇಲೆ ಲೆಂತ್, ಬ್ಲೌಸ್ ಲೆಂತ್ ಈ ಥರ ನೀಟಾಗಿ ಇಟ್ಕೊಂಡು ಬ್ಲೌಸ್ ಲೆಂತ್ ಆಮೇಲೆ ಎಷ್ಟು ರೂಪಾಯಿನೂ ಈಗ ಕರೆಕ್ಟಾಗಿ ಹೇಳಿದ್ ನೋಡ್ರೆ 15 ಇಂಚು. 15 ಇಂಚು. ಆಮೇಲೆ ಇದಕ್ಕೆ 15 ಇಂಚ್ ಐತಿ ಉದ್ದ. ಆಮೇಲೆ ಶೋಲ್ಡರ್ 11 ಐತಿ, 11. ಆಮೇಲೆ ಕೊರಳಿನ ಉದ್ದ 7 ಇಂಚು. ಆಮೇಲೆ ಆರ್ಮೋಲ್ 8.5. ಚೆಸ್ಟ್ 8.5. ನಮಗೆ ಉದ್ದ ಬ್ಲೌಸ್ ಉದ್ದ ಏನೈತಪ್ಪ ಫ್ರೆಂಡ್ಸ್ ಅಂದ್ರೆ ಇದು ನಮಗೇನೈತೆ 15 ಇಂಚ್. 15ಕ್ಕೆ 1 ಇಂಚ ನಾವು ಕೂಡಿಸ್ಕೋಬೇಕು. 16 ತೊಗೋಬೇಕು. ಆಮ್ಯಾಗ ಏನೈತಿಲ್ಲ ಶೋಲ್ಡರ್ ಬಂದು 11 ಐತಿ. 11 ಒಳಗೆ 2 ಭಾಗ ಮಾಡ್ಕೋಬೇಕು. ನಾವು 2 ಭಾಗ ಮಾಡಿದ್ದೀವಿ ಅಂದ್ರೆ 5.5 ಅಂದರೆ 2 ಇಂಚ ಕೊಳ್ಳ. ಇದು 3.5 ಶೋಲ್ಡರ್ ಅಂದರೆ ಶೋಲ್ಡರ್ ಜಾಸ್ತಿ ಐತಿ ಇವ್ರಿಗೆ. 2 ಇಂಚ ಕೊಳ್ಳಿಂದ ಅಗಲ. ಬಗಲ್ ಸುತ್ತಳತೆ ಬಗಲದ ಉದ್ದ 5.5. ಆಮ್ಯಾಗ ಏನಂತಲ್ಲ 8.5 ಆರ್ಮೋಲ್ ಸುತ್ತೈತಿ ನಮಗೆ. ಆಮೇಲೆ 1 ಇಂಚ ಟಕ್ಸ್, 2 ಇಂಚ ನಮ್ಮ ಮಾರ್ಜಿನ ಜಾಸ್ತಿ ಒಂದು ಸ್ವಲ್ಪ ತೊಗೊಂಡಾಗಿ. ಇಲ್ಲಿಂದ 1.5 ಸೇಪ್ ತಗೋಬೇಕು ನಾವು. ಈ ಥರ ಸೇಪ್ ತಗೋಬೇಕು. ಈ ಥರ ಕೊರಳಿನ ಉದ್ದ 7, ಅರ್ಧ ಇಂಚ್ ಸೇರಿಸ್ಬೇಕು. ಆಮೇಲೆ ಇಲ್ಲಿ 2.5 ಒಂದು ಬಾಕ್ಸ್ ಹಾಕೋದು. ಈ ಥರ ಬಾಕ್ಸ್ ಹಾಕೊಂಡು ನೀಟಂಗೆ ಈ ಥರ ಸೇಪ್ ಕೊಟ್ಕೋಬೇಕು ನಾವೊಂದು. ಆಮೇಲೆ ಏನಾಯ್ತಲ್ಲ 8.5 ಚೆಸ್ಟ್. ಆಮೇಲೆ 1 ಇಂಚ ಟಕ್ಸ್, 2 ಇಂಚ ಮಾರ್ಜಿನ್. ಇದೇನೈತಪ್ಪ ಈಗ ಈ ಥರನ ಸೇಪ್ ಹಾಕೋಬೇಕು. ಇದೇನೈತಲ್ಲ ಬ್ಯಾಕ್.
ಫ್ರಂಟ್ ಇನ್ನು ಎಲ್ಲ ಸೇಮ್ ಟು ಸೇಮ್. ಇದೇನಂತಲ್ಲ ಲೆಂತ್ 15ಕ್ಕೆ 1 ಇಂಚ್ ಆ್ಯಡ್ ಮಾಡಿ ಬ್ಯಾಕ್ ಸೈಡ್. ಆಮೇಲೆ ಫ್ರಂಟ್ ಏನಂತಲ್ಲ 17 ಇಂಚ್ ತೊಗೋಬೇಕು, 2 ಇಂಚ್ ತೊಗೋಬೇಕಾಗ ಜಾಸ್ತಿ ನಾವು. ಇದು ಏನಂತಲ್ಲ ಸೇಮ್ 5.5 ಬಾಕ್ಸ್. ಇಲ್ಲಿಂದ ಒಂದು ಇಂಚ್ ಪಾಯಿಂಟ್ ಈ ಥರ ನಾವು ಒಂದು ಸೇಪ್ ಕೊಟ್ಕೋಬೇಕು. ಆಮೇಲೆ ಕೊರಳಿನ ಉದ್ದ ಕೊರಳಿನ ಉದ್ದ 6.5 ಕರೆಕ್ಟ್ 6.5 ತಗೊಂಡು ಇಲ್ಲಿಂದ 2.5 ಮಾಡ್ಕೊಂಡು ಒಂದು ಸೇಪ್ ಕೊಟ್ಬೋದು. ಈ ಥರ ಒಂದು ಸೇಪ್ ಕೊಟ್ಬೋದು, ಬಾಕ್ಸ್ ಮಾಡಿ. ಕ್ರಾಸ್ ಪಟ್ಟಿ ಇಲ್ಲಿಂದ 3.5, ಇಲ್ಲಿಂದ 2.5, 2 ಭಾಗ ಕರೆಕ್ಟ್ ಮಾಡಿ ನೀಟಾಗಿ ಒಂದು ಪಾಯಿಂಟ್ ಹಾಕೊಂಡ ಇಲ್ಲಿಂದ ಸ್ಟ್ರೈಟ್ ತಗೊಂಡು ಕ್ರಾಸ್ ಮೇಲೆ ಈ ಥರ ಸೇಪ್. ಇದನ್ನು ಫ್ರಂಟ್ ಭಾಗ ಕಟ್ ಮಾಡ್ಕೊಳ್ಳಿ. ಈಜಿ ಮೆಥಡಲ್ಲಿ ಸುಲಭವಾಗಿ ಸಾದಾ ಬ್ಲೌಸ್ ಕಟಿಂಗ್.